ಹಲೋ ನಮಸ್ಕಾರ, ವೆಲ್ಕಮ್ ಟು SVK ಕನ್ನಡ ವ್ಲಾಗ್ಸ್. ನೀವೇನಾದರೂ ಒಂದೊಳ್ಳೆ ಬ್ಲೆಂಡರ್ನ ಹುಡುಕ್ತಿದ್ದೀರಾ ಅಂತಂದರೆ ನಾನು ತಗೊಂಡು ಬಂದಿದ್ದೀನಿ ಅಗಾರೋ ಅವರ ಪರ್ಸ್ನಲ್ ಬ್ಲೆಂಡರ್. ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಹೇಗೆ ವರ್ಕ್ ಆಗುತ್ತೆ ಏನು ಅಂತ ನೋಡೋಣ. ಮೊದಲನೇದಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಆಮೇಲೆ ಇದನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ವರ್ಕ್ ಆಗುತ್ತೆ, ಏನೇನೆಲ್ಲ ಇದೆ ಇದರಲ್ಲಿ ನೋಡೋಣಂತೆ. ಸೊ ಇದರಲ್ಲಿ ಬಂದು ಫಸ್ಟ್ನೇದರಲ್ಲಿ 2 ಲಿಡ್ ಸಿಕ್ಕಿದೆ. ಇದರಲ್ಲಿ ಒಂದು ಬಂದು ಸ್ಟ್ರೈನರ್, ಇನ್ನೊಂದು ಬಂದು ಸಾಲಿಡ್ ಲಿಡ್, ಹಾಗೆ ಒಂದು ಬ್ಲೇಡ್ ಸಿಕ್ಕಿದೆ, 2 ಬ್ಲೇಡ್ ಇರುವಂಥದ್ದು. ಇನ್ನೊಂದು ಬಂದು ಸಿಪ್ಪರ್ ಲಿಡ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಒನ್ ಬಂದು ಜಾರ್ ಸಿಕ್ಕಿದೆ. ಇಲ್ಲಿ ಇದು ಬಂದು 500 ml ಜಾರ್, ಇದ್ರ ಜೊತೆಗೆ ಒಂದು ಬ್ಲೇಡ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ 300 ml ಜಾರ್, ಇನ್ನೊಂದು ಜಾರ್ ಬಂದು 700 ml. ಸೊ ಇದರಲ್ಲಿದೆ ಒಟ್ಟು 3 ಜಾರ್ಗಳು. ಇದು ಬಂದು ಮಿಕ್ಸರ್, ಒಂದು ವಾರಂಟಿ ಕಾರ್ಡ್ ಹಾಗೆ ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲನೂ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಇದು ಬಂದು ಬ್ಲೆಂಡ್ ಮಾಡೋದು. ನಿಮಗೆ ಏನಾದರೂ ಜ್ಯೂಸ್ ಮಾಡೋದಾಗಲಿ, ಸ್ಮೂದೀಸ್, ಮಿಲ್ಕ್ ಶೇಕ್ಸ್ ಆ ಥರ ಏನಾದರೂ ಮಾಡೋದಿದ್ದರೆ ಈ ಬ್ಲೆಂಡರ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ಗ್ರೈಂಡರ್. ನೀವೇನಾದರೂ ಗ್ರೈಂಡ್ ಮಾಡೋದಿದ್ದರೆ, ಪೌಡರ್ ಮಾಡೋದು, ಚಟ್ನಿ ಮಾಡೋದು ಆ ಥರ ಏನಾದರೂ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದು ಲಿಡ್ಗಳು ಕೊಟ್ಟಿದ್ದಾರೆ. ಲಿಡ್ ಬಂದು ನೀವು ಏನಾದರೂ ಸ್ಟೋರ್ ಮಾಡಬೇಕು ಅನ್ನೋದಿದ್ದರೆ ಈ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಒನ್ ಸ್ಟ್ರೈನರ್. ಜ್ಯೂಸ್ಗಳನ್ನ ಮಾಡಿದರೆ ನೀವು ಸ್ಟ್ರೈನ್ ಮಾಡೋಕ್ಕೆ ಸ್ಟ್ರೈನರ್ ಏನು ಅವಶ್ಯಕತೆ ಇರಲ್ಲ. ಇನ್ನೊಂದು ಬಂದು ಸಿಪ್ಪರ್. ನೀವು ಟ್ರಾವೆಲ್ ಮಾಡಬೇಕಾಗಿದ್ದರೆ ಇದನ್ನು ನಾವು ಆ ಜಾರ್ಗಳಿಗೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಇದರಲ್ಲಿ ಒಂದು ಕೊಟ್ಟಿದ್ದಾರೆ ಮೋಟರ್. ಸೊ ಇದಕ್ಕೆ ಲಾಕ್ ಸಿಸ್ಟಮ್ ಇರುತ್ತೆ. ಸೊ ಆ ಲಾಕ್ ಸಿಸ್ಟಮ್ನ ಅದಕ್ಕೆ ಹಾಕಿ ಟ್ವಿಸ್ಟ್ ಮಾಡಿದರೆ ಅದು ಲಾಕ್ ಆಗುತ್ತೆ, ಹಾಗೆ ಆನ್ ಆಗುತ್ತೆ. ಇದಕ್ಕೆ ಯಾವುದೇ ಬಟನ್ಗಳೆಲ್ಲ ಇರಲ್ಲ. ಇದು ಬಂದು ಅಗಾರೋ ಅವರ ಪರ್ಸ್ನಲ್ ಬ್ಲೆಂಡರ್. ಮಾಡೆಲ್ ಹೆಸರು ಬಂದು ರೆಗಲ್ ಅಂತ ಹೇಳಿ. ಸೊ ನೋಡೋಣ ಬನ್ನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಟ್ರೈ ಮಾಡೋಣ. ಸೊ ನಾನು ಇಲ್ಲಿ ಮಾಡ್ತಿದ್ದೀನಿ, ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದೆಲ್ಲ ಐಟಮ್ಸ್ನ ನಾನು ಹುರಿದು ಈಗ ಹಾಕಿದ್ದೀನಿ. ಜಸ್ಟ್ ಇದನ್ನಿಟ್ಟು ಟ್ವಿಸ್ಟ್ ಮಾಡಿದರೆ ಸಾಕು. ಹಾಗೆ ಮತ್ತೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ರೀತಿಯಲ್ಲಿ ಇದು ಯೂಸ್ ಮಾಡಬೇಕು. ಈಗ ನೋಡ್ತಿರ್ಬೋದು ತುಂಬ ಚೆನ್ನಾಗಾಗಿದೆ ಇದರಲ್ಲಿ ಚಟ್ನಿ. ನೆಕ್ಸ್ಟ್ ಮಾಡ್ತಾಯಿದ್ದೀನಿ ನಾನು ಸ್ಮೂದಿ. ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ನೆನೆಸಿರೋಂಥ ಓಟ್ಸ್ ಜೊತೆಗೆ ಬಾಳೆಹಣ್ಣು, 2 ಪುಟ್ಟ ಪುಟ್ಟ ಬಾಳೆಹಣ್ಣು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ನೆನೆಸಿರೋಂಥ ಬಾದಾಮಿ ಹಾಗೆ ಡೇಟ್ ಸಿರಪ್. ಇಲ್ಲಿ ಶುಗರ್ ಬದಲು ನಾನು ಡೇಟ್ ಸಿರಪ್ ಮತ್ತು ಹನಿ ತಗೊಂಡಿದ್ದೀನಿ. ಜೊತೆಗೆ ಅರ್ಧ ಗ್ಲಾಸ್ ಹಾಲು. ಇದು 3/4 ಭಾಗ ಅಷ್ಟೇ ಫಿಲ್ ಮಾಡಬೇಕು. ಮಾಡಿಕೊಂಡು ಇದನ್ನು ಬ್ಲೆಂಡ್ ಮಾಡೋಣ. ಸೊ ಸ್ಮೂತಿ ತುಂಬ ಚೆನ್ನಾಗೇ ಬಂದಿದೆ, ತುಂಬ ನೈಸಾಗಿ ಚೆನ್ನಾಗೇ ಬಂದಿದೆ. ಇದನ್ನು ನಾನು ಒಂದು ಕಪ್ಪಲ್ಲಿ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಬೇಸಲ್ ಸೀಡ್ಸ್ ಹಾಗೆ ಸ್ವಲ್ಪ ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಬೀಜನ ಹಾಕ್ತಿದ್ದೀನಿ. ನೋಡಿದ್ರಲ್ಲ ಸ್ಮೂತಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇನ್ನೊಂದು ಜಾರಲ್ಲಿ ನಾನು ಮಾಡ್ತಿದ್ದೀನಿ ಕಡಲೆ ಪೌಡರ್, ಕಡಲೆ ಅಥವಾ ರೋಸ್ಟೆಡ್ ಚೆನ್ನ ಅಥವಾ ಪುಟಾಣಿ ಅಂತಲೇ ಹೇಳ್ಬೋದು, ಅದರದ್ದು ಪೌಡ್ರ್ ಮಾಡ್ತಿದ್ದೀನಿ. ಪೌಡ್ರು ತುಂಬ ನೈಸಾಗೆ ಬಂದಿದೆ. ಪರ್ಸ್ನಲಾಗಿ ನನಗಂತೂ ಈ ಬ್ಲೆಂಡರ್ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಯಾರಿಗಾದರೂ ಈ ಬ್ಲೆಂಡರ್ ಬೇಕಾಗಿದ್ದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇದರ ಬ್ಲೇಡ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಇದೆ, ಹಾಗೆ ಪ್ರೀಮಿಯಂ ಕ್ವಾಲಿಟಿ ಜಾರ್, 100% ಕಾಪರ್ ಮೋಟರ್, ಹಾಗೆ ಇದ್ರ ವ್ಯಾಟ್ಸ್ ಬಂದು 400 ವ್ಯಾಟ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.